ವೆಲ್ಕಮ್ ಟು ಭರತ್ ವಿಲ್ಸ್. ನೀವು ನಂತರ ಕ್ಯೂರಿಯಸ್ ಇದ್ದೀರಾ? ವೆನ್ ಯು ಇಟ್ ದಿ google.com ಹೇಗೆ ಇಂಟರ್ನೆಟ್ ವರ್ಕ್ ಆಗುತ್ತೆ, ವಿತ್ ಇನ್ ಎ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಹೇಗೆ ವೆಬ್ ಪೇಜ್ ಬರುತ್ತೆ ನಮಗೆ ಅಂತ ಕ್ಯೂರಿಯಸ್ ಇದ್ದೀರಾ? ಓನ್ಲಿ 5 ಸ್ಟೆಪ್ಸ್ ಅಲ್ಲಿ ಕ್ರಿಸ್ಟಲ್ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ, ಕೇಳಿಸ್ಕೊಳ್ಳಿ. ಫಸ್ಟ್ ಸ್ಟೆಪ್ DNS ಲುಕ್ಅಪ್. DNS ಲುಕ್ಅಪ್ ಏನಂದ್ರೆ ಇದು ಫೋನ್ ಬುಕ್ ತರ ಆಕ್ಟ್ ಮಾಡುತ್ತೆ. ಬೇಸಿಕಲಿ ನಮ್ದು ನೇಮ್ ಇರುತ್ತೆ ಅಂಡ್ ಫೋನ್ ನಂಬರ್ ಇರುತ್ತೆ. ನೇಮ್ ಅಂಡ್ ಫೋನ್ ನಂಬರು. DNS ಲುಕ್ಅಪ್ ಇದೇನ್ ಮಾಡುತ್ತೆ ಅಂದ್ರೆ ಸರ್ವರ್ ನ ಫೆಚ್ ಮಾಡುತ್ತೆ. ಸರ್ವರ್ ಅಡ್ರೆಸ್ ನ ಫೆಚ್ ಮಾಡ್ತಾ ಹೋಗುತ್ತೆ. ಸರ್ವರ್ ಅಡ್ರೆಸ್ ನ ಫೆಚ್ ಮಾಡಿ ಇವಾಗ google.com ಬೇಕಲ್ಲ, ಗೂಗಲ್ ಇರುವಂತಹ IP ಅಡ್ರೆಸ್ ನ ಫೆಚ್ ಮಾಡುತ್ತೆ. IP ಅಡ್ರೆಸ್ ನ ಫೆಚ್ ಮಾಡಿ TCP ಕನೆಕ್ಷನ್ ಗೆ ಕಳಿಸುತ್ತೆ. ಬೇಸಿಕಲಿ ಇಟ್ ಫೆಚಸ್ ದಿ ನೇಮ್ ಇನ್ ದಿ ಫಾರ್ಮ್ ಆಫ್ IP ಅಡ್ರೆಸ್. ಓಕೆ, TCP ಕನೆಕ್ಷನ್ ಏನ್ ಮಾಡುತ್ತೆ, ಇದು ಕನೆಕ್ಷನ್ ಎಸ್ಟಾಬ್ಲಿಷ್ ಮಾಡುತ್ತೆ. ಬೇಸಿಕಲಿ ಸ್ಟಾರ್ಟ್ ದಿ ಕನ್ವರ್ಸೇಷನ್ ಬಿಟ್ವೀನ್ ಯಾರ್ಯಾರ ನಡುವೆ, ಬ್ರೌಸರ್ ಮತ್ತೆ ಸರ್ವರ್ ನಡುವೆ ಕನ್ವರ್ಸೇಷನ್ ಸ್ಟಾರ್ಟ್ ಮಾಡುತ್ತೆ. ಬೇಸಿಕಲಿ ಹ್ಯಾಂಡ್ ಶೇಕ್ ಮೂವ್ಮೆಂಟ್. ನೆಕ್ಸ್ಟ್ HTTP ರಿಕ್ವೆಸ್ಟ್ ಗೆ ಕಳಿಸುತ್ತೆ. HTTP ರಿಕ್ವೆಸ್ಟ್ ಏನ್ ಮಾಡುತ್ತೆ ಅಂದ್ರೆ ಇಲ್ಲಿ send a request I need Google homepage. HTTP ರಿಕ್ವೆಸ್ಟ್ ಇವಾಗ ಸರ್ವರ್ಗೆ ರಿಕ್ವೆಸ್ಟ್ ನ ಕಳಿಸುತ್ತೆ. ಸರ್ವರ್ ಏನ್ ಮಾಡುತ್ತೆ, ರಿಕ್ವೆಸ್ಟ್ ನ ರೀಡ್ ಮಾಡುತ್ತೆ, ಪ್ರೋಸೆಸ್ ಮಾಡುತ್ತೆ, ಅಗೈನ್ ರೆಸ್ಪಾನ್ಸ್ ಮಾಡುತ್ತೆ. ಯಾವ ರೀತಿ ರೆಸ್ಪಾನ್ಸ್ ಮಾಡುತ್ತೆ ಅಂದ್ರೆ, ರೆಸ್ಪಾನ್ಸ್ ಇಸ್ ಇನ್ ದ ಸೆನ್ಸ್ ಆಫ್ HTML pages, HTML, CSS and JavaScript, sometimes in the form of JSON ಅಲ್ಲಿ ರೆಸ್ಪಾನ್ಸ್ ಮಾಡುತ್ತೆ. ನೆಕ್ಸ್ಟ್ ಬ್ರೌಸರ್ ರೆಂಡರಿಂಗ್ ಅಂತಂದ್ರೆ, ಈ ಸರ್ವರ್ ರೆಸ್ಪಾನ್ಸ್ ಮಾಡಿರುತ್ತಲ್ಲ, ಸರ್ವರ್ ರೆಸ್ಪಾನ್ಸ್ ಮಾಡಿರೋ ಕಂಟೆಂಟ್ ಅಂದ್ರೆ ಯಾವುದು, HTML, CSS, JavaScript, JSON, ಇದನ್ನೆಲ್ಲ ಕಂಬೈನ್ ಮಾಡಿ ಹೋಮ್ ಪೇಜ್ ಮುಖಾಂತರ ಒಂದು ಕಂಪ್ಲೀಟ್ ಸ್ಟ್ರಕ್ಚರ್ ಆಫ್ ಇಂಟರ್ನೆಟ್ ಅಂದ್ರೆ google.com ಅಂತಾಗ ಅದ್ರ ಲೋಗೋ ಇಂದ ಹಿಡಿದು ಅದ್ರ ವೆಬ್ಸೈಟ್ ಇಂದ ಹಿಡಿದು ಪ್ರತಿ ಒಂದು ಬರುತ್ತಲ್ಲ, ಅದನ್ನ ಡಿಸ್ಪ್ಲೇ ಮಾಡ್ತಾ ಹೋಗುತ್ತೆ. ದಿಸ್ ಈಸ್ ಹೌ ಇಂಟರ್ನೆಟ್ ವರ್ಕ್ಸ್. ಇವಾಗ ನೀವ್ ಹೇಳಿ, ಇಂಟರ್ನೆಟ್ ನ ಯೂಸ್ ಮಾಡೋದ್ರ ಜೊತೆಗೆ ಇಂಟರ್ನೆಟ್ ಹೇಗ್ ವರ್ಕ್ ಆಗುತ್ತೆ ಅಂತಾನು ತಿಳ್ಕೊಂಡ್ರಿ ತಾನೆ. ದಿಸ್ ಈಸ್ ಎ ಕ್ಯೂರಿಯಸ್ ಕಂಟೆಂಟ್. ಥ್ಯಾಂಕ್ ಯು.